ಗುರುಗಳೇ, ಇನ್ನು ಈ ಪ್ರತಿಷ್ಠಾನದ ಬಗ್ಗೆ ನೀವು ಮಾತಾಡ್ತಿದ್ರಿ, ಅಂದ್ರೆ ಕನ್ನಡದ ಸೇವೆಗೋಸ್ಕರವೇ ಈ ಪ್ರತಿಷ್ಠಾನ ತಾವು ಹುಟ್ಟು ಹಾಕಿರುವಂಥದ್ದು. ಜೊತೆಗೆ ಈ ಕಾರ್ಯಕ್ರಮ ಒಂದು ಆಯೋಜನೆ ಮಾಡ್ತಿರುವಂಥದ್ದು ಪ್ರತಿಷ್ಠಾನದಿಂದ ಸಾಕಷ್ಟು ಕಾರ್ಯಕ್ರಮಗಳು ತಮ್ಮ ವಿಚಾರಗಳಲ್ಲಿ ಇರಬಹುದು. ಅಂದ್ರೆ ಸಾಕಷ್ಟು ಪ್ರತಿಷ್ಠಾನಗಳಿದೆ, ಅದರ ಸೇವೆಯನ್ನ ಮಾಡ್ತಿದ್ದಾರೆ, ಆದ್ರೆ ವಿಶಿಷ್ಟವಾಗಿ ಇದೇ ಥರದ ಒಂದು ಆಯೋಜನೆ ಮಾಡಬೇಕು, ಹೀಗೆ ಕಾರ್ಯಕ್ರಮಗಳು ಆಗಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನೋಡಿ, ನಮ್ಮ ಕನ್ನಡದ ಕಾರ್ಯಕ್ರಮಗಳು ಎಷ್ಟು ನಡೀತವೆ, ಒಂದು ಬಹುಶಃ ಸಾವಿರಾರು ಕಾರ್ಯಕ್ರಮ ನಡೀತದೆ ಇಡೀ ರಾಜ್ಯದಲ್ಲಿ. ಎಷ್ಟೋ ಸಂಘಟನೆಗಳಿದಾವೆ, ಅವ್ರವ್ರ ರೀತಿನಲ್ಲಿ ಅವ್ರವ್ರು ಮಾಡ್ತಾರೆ. ಕೆಲವೊಂದು ಕಡೆ ದಿಕ್ಕು ತಪ್ಪು ಹೋಗಿದ್ದಾವೆ. ಹೆಂಗೆ ಕನ್ನಡದ ಕಾರ್ಯಕ್ರಮ ಮಾಡ್ಬೇಕು ಆ ಥರದಲ್ಲಿ ಆಗ್ತಾ ಇಲ್ಲ. ಎಲ್ಲೋ ಒಂದು ಥರದಲ್ಲಿ ಗೌಜು ಗದ್ದಲ ಮಾಡಿದ ತಕ್ಷಣ ಕನ್ನಡ ಕಾರ್ಯಕ್ರಮ ಆಗಲ್ಲ. ಬೇರೆ ಭಾಷೆಯವರಿಗೆ ಬೈದ ತಕ್ಷಣ ಕನ್ನಡ ಕಾರ್ಯಕ್ರಮ ಆಗಲ್ಲ. ರೈಟ್. ಅವರು ನಮ್ಮೊಳಗಡೆ ತೊಡಗಿಸ್ಕೊಂಡು ಅವರಿಗೆ ನಾವು ಕನ್ನಡ ಮಾತಾಡಿಸೋವಂಥದ್ದು ಮಾಡಬೇಕು, ಅವರಿಗೂ ಕನ್ನಡ ಕಲಿಸೋವಂಥದ್ದಾಗಬೇಕು. ಮತ್ತು ಇದನ್ನೆಲ್ಲ ನೋಡಿದಾಗ ಸೌಮ್ಯತೆಯಲ್ಲಿ, ಆಧ್ಯಾತ್ಮಿಕ ಟಚ್ನಲ್ಲಿ, ಒಂದು ಸಾತ್ವಿಕ ಕಳೆಯಲ್ಲಿ ಕನ್ನಡ ಕಾರ್ಯಕ್ರಮ ಮಾಡ್ಬೋದಾ ಅನ್ನೋದನ್ನು ನಾವು ಮಾಡಿದ್ದೀವಿ. ಇಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ. ಎಲ್ಲ ಅಬ್ಬರದ ಗಲಾಟೆ ಇಲ್ಲ, ಸಾತ್ವಿಕವಾದಂಥ ಒಂದು ಹಬ್ಬ. ಪ್ರತಿ ವರ್ಷ ಮಹನೀಯ ಒಬ್ಬನನ್ನು ಗುರುತಿಸಿ ಅವರಿಗೆ ಕನ್ನಡ ಡಿಂಡಿಮ ಪ್ರತಿಷ್ಠಾನದ ಡಿಂಡಿಮ ಪ್ರಶಸ್ತಿ ಅಂತ ಕೊಡ್ತೀವಿ. ಡಿಂಡಿಮ ಪ್ರಶಸ್ತಿ ಅಷ್ಟು ದೊಡ್ಡ ವ್ಯಕ್ತಿಗಳಿಗೆ ಕೊಡಬಹುದಾ ನಾನು ಅಂತ ನನಗೂ ಯೋಚನೆ ಬರ್ತದೆ. ನಮಗೆ ಅವ್ರಿಗೆ ಕೊಡೋದ್ರಿಂದ ಕನ್ನಡ ಡಿಂಡಿಮ ಪ್ರತಿಷ್ಠಾನಕ್ಕೆ ಒಂದು ದೊಡ್ಡ ಗರಿ ಬರುತ್ತೆ ಅಷ್ಟೆ. ಅವರಿಗಿನ್ನ ದೊಡ್ಡತನ ಅಲ್ಲ, ಅವರಿಗೆ ಕೊಟ್ಟಿದ್ದೇವೆ ಅನ್ನೋದು ನಮಗೆ ದೊಡ್ಡತನ. ಹಾಗಾಗಿ ಫಸ್ಟು ಕುವೆಂಪುರಿಗೆ ಕೊಟ್ಟಿದ್ದೇವೆ ಪ್ರಥಮ ವರ್ಷದ್ದು. ಎರಡನೇ ವರ್ಷದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಇವೆರಡು ರತ್ನಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಕರ್ನಾಟಕದ ರತ್ನ ಅಂತಲೇ ಅವ್ರಿಗೆ ಹೆಸರು. ಅದರೊಳಗೆ ರಾಜ್ಕುಮಾರು ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ, ನಟ, ಒಬ್ಬ ಚಿತ್ರನಟ ಅದನ್ನು ಬಿಟ್ಟುಬಿಡಿ, ಒಬ್ಬ ವ್ಯಕ್ತಿಯಾಗಿ ಅವ್ರು ನೋಡಿದ್ರೆ ಒಂದು ನಿಷ್ಕಲ್ಮಶವಾದಂಥ ಮನಸ್ಸು ಅಂತ ಅನಿಸುತ್ತೆ. ಅದು ಪರಿಪಕ್ವವಾದಂಥ ವಯಸ್ಸಿನಲ್ಲಿ ನಾವು ಕಂಡಿದ್ದೀವಿ. ಯಾವಾಗ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಅಂತ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿತ್ತು, ಆವಾಗ ಅವರು ಭಾಳ ನಯವಾಗಿ ಸಾತ್ವಿಕತೆಯಲ್ಲಿ ಕೇಳಿದ್ರಂತೆ, ಇದು ಮೊಟ್ಟ ಮೊದಲು ಕೊಡ್ತಾ ಇದ್ದೀರಲ್ವಾ ಪ್ರಶಸ್ತಿನ ಅಂತ. ಹೌದು, ರಾಜ್ಕುಮಾರ್ ಅವರ ಸಲುವಾಗಿನೇ ಈ ಕರ್ನಾಟಕ ರತ್ನ ಪ್ರಶಸ್ತಿ ಹುಟ್ಟಾಕಿದ್ರು. ಆವಾಗ ಬಂಗಾರಪ್ಪನವ್ರು ಇದ್ರು ಅಂತ ಅನ್ಕೋತೀನಿ. ಅವರು ಹುಟ್ಟಾಕಿದ್ರು ನಿಮಗೆ ಕೊಡಬೇಕು ಅಂತ. ಸರಿ, ಆವಾಗ ಅವರು ಏನು ಮಾತು ಹೇಳ್ತಾರೆ ಅಂದರೆ, ಈ ಪ್ರಶಸ್ತಿ ನಾನು ಧಿಕ್ಕರಿಸೋದಿಲ್ಲ, ಯಾಕೆಂದರೆ ಕರ್ನಾಟಕ ರತ್ನ ಅನ್ನೋಂಥ ಅದನ್ನು ದೂರ ಮಾಡೋಷ್ಟು ದೊಡ್ಡ ಜನ ನಾನಲ್ಲ. ಆದರೆ ನಾನು ಸ್ವೀಕಾರ ಮಾಡೋಕ್ಕೆ ಒಂದು ಸಣ್ಣದ ಅರ್ಹತೆ ಏನಾದ್ರು ಬರಬೇಕು ಅಂದರೆ ಮೊದಲು ಕುವೆಂಪುರೇ ಕೊಡಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು. ಎಂಥ ದೊಡ್ಡ ವ್ಯಕ್ತಿತ್ವ. ಕುವೆಂಪು ಅವರು ದೊಡ್ಡ ಮೇರು ಪರ್ವತ, ಅವ್ರಿಗೆ ಮೊದಲು ಸಿಗಬೇಕು. ಅವ್ರಿಗೆ ಸಿಕ್ಕಿದ ಮೇಲೆ ನಾನು ತಗೋತೀನಿ ಅಂತ. ಕುವೆಂಪು ಅವರಿಗೆ ಎದ್ದು ಬರಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ. ರಾಜ್ಕುಮಾರ್ ಅವರು ಹೇಳಿದ್ರಿಂದ ಅವ್ರಿಗೆ ಏನೋ ಒಂದು ಮಾಡಿ ಅಲ್ಲೇ ಹೋಗಿ ಕನ್ನಡ ರತ್ನವನ್ನು ಕುವೆಂಪು ಅವರಿಗೆ ಕೊಡ್ತಾರೆ. ಅವ್ರಿಗೆ ಕೊಟ್ಟ ಮೇಲೆ ರಾಜ್ಕುಮಾರ್ ಸ್ವೀಕಾರ ಮಾಡ್ತಾರೆ. ನೋಡಿ ಎಷ್ಟು ಒಂದು ಆದರ್ಶ ಅವರಲ್ಲಿ ಇತ್ತು. ಖಂಡಿತ.